ವಿಧಾನಸೌಧ ಹತ್ರ ಇದ್ದಾರೆ. ಓಕೆ, ಎಸ್ ವಿವೇಕ್, ಕಳೆದ ಹಲವು ದಿನಗಳಿಂದ ಜಮೀರ್ ಅಹ್ಮದ್ ಖಾನ್ ಸಿಕ್ಕಾಬಟ್ಟೆ ಟಾಕ್ ಆಫ್ ದಿ ಟೌನ್, ಟಾಕ್ ಆಫ್ ದಿ ಸ್ಟೇಟ್ ಆಗಿಬಿಟ್ಟಿದ್ದಾರೆ. ಈಗ ಜಮೀರ್ ಅಹ್ಮದ್ ಅವರ ಪ್ರತಿಯೊಂದು ನಡವಳಿಕೆ, ಚಲನವಲನಗಳು ಕೂಡ ತುಂಬ ದುರ್ಬಿನ್ನಲ್ಲಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಯಾವ ಕಾರಣಕ್ಕಾಗಿ ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಅಫ್ಕೋರ್ಸ್ ದೇವಸ್ಥಾನ ಅಂದರೆ ಪೂಜೆ ಮಾಡ್ತಾರೆ ಅಂತ ಹೇಳೋದು ಬಿಟ್ಟು ರಾಜಕೀಯ ಅರ್ಥ ಏನಾದರೂ ಇದೆಯಾ ಇದಕ್ಕೆ? ಇಸ್ ದೇರ್ ಎನಿ ಇನ್ಸೈಡ್ ಸ್ಟೋರಿ ಬಿಹೈಂಡ್ ದಿಸ್? ಕುಡ್ ಯು ಗೋ ಅಹೆಡ್? ಎಸ್ ರಾಘವ್, ಈಗಾಗಲೇ ಏನು ಜಮೀರ್ ಅಹ್ಮದ್ ಖಾನ್ ವಿಚಾರವಾಗಿ ಕಳೆದ ಒಂದು ತಿಂಗಳಿಂದ ಕೂಡ ಅಂದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಯಾವಾಗಿಂದ ಘೋಷಣೆ ಆಯಿತು ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅವರ ಹೆಸರು ಒಂದು ರೀತಿ ಟಾಕ್ ಆಫ್ ದ ಟೌನಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಅದಾದ ಬಳಿಕ ಉಪಚುನಾವಣೆ 9ನೇ ತಾರೀಕು ಏಪ್ರಿಲಲ್ಲೇ ಮುಕ್ತಾಯವಾಗುತ್ತೆ. ಅದಾದ ಬಳಿಕವೂ ಕೂಡ ಅವರು ಒಂದಿಷ್ಟು ಗೊಂದಲಗಳು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂಬ ವದಂತಿಗಳು ಕೂಡ ಕೇಳಿಬರುತ್ತೆ. ಅದಾಗಿ ಈಗಾಗಲೇ ಏನು ಚುನಾವಣೆ ಕಳೆದು 10-12 ದಿನಗಳು ಆಯಿತು, ಆದರೂ ಕೂಡ ಅವ್ರ ತಲೆದಂಡ ಆಗುತ್ತೆ, ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿತ್ತು. ಅದನ್ನೆಲ್ಲ ಒನ್ ಸೈಡೆಡ್ ಆಗಿ ನೋಡ್ತಾ ಹೋದ್ರೆ ಮತ್ತೊಂದು ಭಾಗದಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಹೋಗಿ ಅವರು ಕೂಡ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಿರೋದು ಇದೊಂದು ರೀತಿಯಾಗಿ ವಿಶೇಷವಾಗಿ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಜಮೀರ್ ಅಹ್ಮದ್ ಖಾನ್ ಅವರು ಅಲ್ಪಸಂಖ್ಯಾತ ಲೀಡರ್ ಕೂಡ ಆಗಿದ್ದಾರೆ, ಜೊತೆಗೆ ಒಂದು ಪ್ರಬಲವಾದ ಸಚಿವ ಸ್ಥಾನಮಾನದಲ್ಲೂ ಕೂಡ ಇದ್ದಂಥವ್ರು. ಅವರು ಹೋಗಿ ವಿಶೇಷವಾಗಿ ಅಲ್ಲಿ ಪೂಜೆ ಸಲ್ಲಿಸತಕ್ಕಂಥದ್ದು ಇದೊಂದು ರೀತಿಯಾಗಿ ವಿಶೇಷ ಅಂತಾನೆ ಹೇಳ್ಬೋದು. ಜೊತೆಗೆ ಅಲ್ಲಿ ಪೂಜೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಂಗಳಾರತಿಯನ್ನ ಕೂಡ ಪಡೆದುಕೊಳ್ತಾರೆ. ಅದಾದ ಬಳಿಕ ಅಲ್ಲೇ ಇರತಕ್ಕಂಥ ಅರ್ಚಕರು ಬಂದು ಅವ್ರಿಗೊಂದು ತಿಲಕವನ್ನು ಇಟ್ಟಂತ ಸಂದರ್ಭದಲ್ಲಿ ಕೂಡ ಆ ತಿಲಕವನ್ನು ಅದೇ ರೀತಿಯಾಗಿ ಇಟ್ಕೊಂಡು ಮತ್ತೆ ಪತ್ರಿಕಾಗಳಿಗೆ ಎಲ್ಲ ಕೂಡ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಆ ತಿಲಕವನ್ನು ಅದೇ ರೀತಿಯಾಗಿ ಇಟ್ಕೊಂಡು ಮಾತನಾಡ್ತಾರೆ. ಎಲ್ಲೂ ಕೂಡ ಒರೆಸ್ತಕ್ಕಂಥ ಕೆಲಸಕ್ಕೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಮುಂದಾಗೋದಿಲ್ಲ. ಜೊತೆಗೆ ನಾವು ಈಗಾಗಲೇ ಸಾಕಷ್ಟು ಬಾರಿ ನೋಡಿರ್ತೀವಿ, ಒಂದಿಷ್ಟು ಜನ ಅಲ್ಪಸಂಖ್ಯಾತ ಲೀಡರ್ ಆದಂಥವ್ರು ಯಾವುದಾದ್ರೂ ಒಂದು ದೇಗುಲಕ್ಕೆ ಹೋಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಚಕರಾಗಿರ್ಬೋದು ಯಾರಾದರೂ ಏನಾದರೂ ತಿಲಕವನ್ನು ಇಟ್ಟಂತ ಸಂದರ್ಭದಲ್ಲಿ ಹೊರಗೆ ಬಂದು ಒರೆಸ್ಕೊಂಡಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ಸಾಕಷ್ಟು ಬಾರಿ ನೋಡಿದ್ವಿ. ಆದರೆ ಇಲ್ಲಿ ಜಮೀರ್ ಅಹ್ಮದ್ ಖಾನ್ ಆ ರೀತಿಯಾಗಿ ಯಾವುದೂ ಕೂಡ ಮಾಡಿಲ್ಲ. ಜೊತೆಗೆ ಅಲ್ಲೇ ಇದ್ದಂತ ಇನ್ನೊಂದು ಜೈನ ಸಮುದಾಯದ ಮಂದಿರಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಇವತ್ತು 2 ಕಡೆ ಹೋಗಿ ಭೇಟಿ ನೀಡತಕ್ಕಂಥದ್ದು ಒಂದ್ ರೀತಿ ವಿಶೇಷ ಅಂತಾನೆ ಹೇಳ್ಬೋದು ರಾಘವ್. ಎಸ್ ವಿವೇಕ್, ಏನೇ ರಾಜಕಾರಣದಲ್ಲಿ ಏನು ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ. ಆದರೆ ಈ ಏನು ನಾನು ಜಾತ್ಯತೀತವಾದಿ ಅಂತ ತೋರಿಸ್ಕೊಳ್ತಾ ಇರುವಂಥ ಒಂದು ಏನು ಅವರ ಧೋರಣೆ ಅವರಿಗೆ ಇಷ್ಟ ಬಂದ ಹಾಗೆ ನಡೆಯುತ್ತೆ, ಪಕ್ಷದಲ್ಲಿ ಅವರ ಇಷ್ಟದ ಹಾಗೆ ಮುಂದಿನ ದಿನಗಳು ನಡೆಯುತ್ತೆ ಅನ್ನೋದಕ್ಕೇನಾದರೂ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ? ಡು ವಿ ಥಿಂಕ್ ಸೊ? ಖಂಡಿತವಾಗ್ಲೂ ಈ ನೋಟದಿಂದ ನೋಡಿದ್ರೆ ಕೂಡ ಇದು ಕೂಡ ಸತ್ಯವಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ರಾಜಕಾರಣಿಗಳು ಯಾವ್ದಾದ್ರು ಮತಗಳನ್ನ ಸೆಳೆಯುವಂತ ಸಂದರ್ಭದಲ್ಲಿ ಈ ರೀತಿ ಮಾಡೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೂಡ ಜಮೀರ್ ಅವರು ಕೊಟ್ಟಿದ್ರು. ರಾಜಕಾರಣದಲ್ಲಿ ಯಾರಾದ್ರೂ ಈ ರೀತಿಯಾಗಿ ಒಂದು ಕೆಲಸಗಳು ಅಂದ್ರೆ ಜಾತ್ಯತೀತ ಈ ರೀತಿಯಾಗಿ ಜಾತಿ ವಿಚಾರವನ್ನ ತೆಗೆದುಕೊಂಡ್ರೆ ಅವರ ಬಾಯಲ್ಲಿ ಹುಳ ಬೀಳುತ್ತೆ ಎಂಬ ಮಾತುಗಳನ್ನ ಕೂಡ ಹೇಳಿದ್ರು. ಜೊತೆಗೆ ಅವರೆಲ್ಲೂ ಕೂಡ ಅಷ್ಟೇ ನಾನು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಜೊತೆಗೆ ನಿಂತಿದ್ದೇನೆ ಅಂತ ಡಿಫೆಂಡ್ ಮಾಡ್ಕೊಳ್ಳೋಕೆ ತಯಾರಿಲ್ಲ, ನಾನು ಎಲ್ಲರ ಜೊತೆ ಕೂಡ ಇದ್ದೇನೆ ಅಂತ ಒಂದು ರೀತಿಯಾಗಿ ಏನಾದ್ರು ತೋರಿಸ್ಕೊಳ್ತಿದಾರ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸುತ್ತೆ. ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ, ಅವರ ಬಳಿಯಾಗಿ ಸಹಾಯವನ್ನು ಯಾರಾದ್ರೂ ಕೇಳ್ಕೊಂಡು ಹೋದ್ರೆ ಅಥವಾ ಬೇರೆ ಧರ್ಮದವರು ಹೋದ್ರೆ ಕೂಡ ಅವ್ರಿಗೂ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು ನಾವು ಸಾಕಷ್ಟು ಬಾರಿ ನೋಡಿರ್ತೇವೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಹೋಗಿ ದೇವಸ್ಥಾನದಲ್ಲಿ ಅಂದ್ರೆ ಎಲ್ಲೂ ಕೂಡ ಹೆಸಿಟೇಟ್ ಮಾಡದೆ ನಾರ್ಮಲ್ ಒಬ್ಬ ಹಿಂದೂ ಧರ್ಮದ ವ್ಯಕ್ತಿ ಯಾರಾದ್ರೂ ಹೋಗಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾನೆ ಅದೇ ರೀತಿಯಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಅದಾದ ಬಳಿಕ ಮಂಗಳಾರತಿಯನ್ನ ತೆಗೆದುಕೊಂಡು ಆರತಿಗೆ ಹಣವನ್ನು ಕೂಡ ಹಾಕ್ತಾರೆ, ಅದೇ ತಿಲಕವನ್ನು ಕೂಡ ಇಟ್ಕೊಳ್ತಾರೆ. ಎಲ್ಲೂ ಕೂಡ ಅವರು ಕೇವಲ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ನಾನು ನಿಂತಿಲ್ಲ, ಎಲ್ಲರ ಪರವಾಗೂ ನಾನು ಇದ್ದೇನೆ, ಎಲ್ಲರ ಜೊತೆಯಾಗೂ ಕೂಡ ನಾನು ಇದ್ದೇನೆ ಅಂತ ಒಂದು ರೀತಿಯಾಗಿ ಇದೊಂದು ರೀತಿಯಾಗಿ ತೋರ್ಬಳಿಕೆ ಅಂತ ಹೇಳ್ಬಹುದು. ಜೊತೆಗೆ ಇವತ್ತು ಜೈನ ಧರ್ಮದ ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋಗಿ ಭೇಟಿ ನೀಡಿದ್ರು. ಇದೇ ರೀತಿಯಾಗಿ ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ ಜಮೀರ್ ಅವರು ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಯಾಕೆ ವಿಶೇಷವನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ಈಗಾಗಲೇ ಏನೋ ಒಂದಿಷ್ಟು ದಿನಗಳಿಂದ ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ಗಳ ಒಂದಿಷ್ಟು ಗಲಾಟೆ ನಡೀತಾ ಇದೆ. ಸದ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಜನ ನಾವು ಕೂಡ ಲೀಡರ್ ಆಗ್ತೀವಿ, ನಾವು ಕೂಡ ಗುರುತಿಸ್ಕೊಳ್ತೀವಿ ಅನ್ನೋ ಒಂದಿಷ್ಟು ಗಲಾಟೆಗಳೇನು ನಡೀತಿದೆ. ಈ ಸಂದರ್ಭದಲ್ಲಿ ಜಮೀರ್ ಅವರು ಹೋಗಿ ದೇವಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಒಂದು ರೀತಿಯಾಗಿ ವಿಶೇಷ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್. ಈಗ ನಮ್ಮ ವ್ಯೂವರ್ಸ್ಗೂ ಕೂಡ ಅನಿಸುತ್ತೆ, ಮಾಧ್ಯಮದವರು ಏನೇ ಮಾಡಿದ್ರು ಯಾವ ಕಾರಣಕ್ಕಾಗಿ ಮಾಡ್ತಾರೆ? TRPಗೋಸ್ಕರ ಮಾಡ್ತಾರೆ ಅಲ್ವಾ? ರಾಜಕಾರಣಿಗಳು ಏನಕ್ಕೆ ಮಾಡ್ತಾರೆ? ಓಟಿಗೋಸ್ಕರ ಮಾಡ್ತಾರೆ, ಇದೇ ತಾನೇ? ಹೌದು. ಆದರೆ TRP
ಅಥವಾ ವೋಟ್, ಅದು ವೋಟಿಂಗ್ ಅಂದರೆ ಜನರ ಅಭಿವೃದ್ಧಿಗೋಸ್ಕರ ಇರಬೇಕು. ನಮ್ಮ TRP ಜನರ ಅವೇರ್ನೆಸ್ ಕೊಡೋ ನಿಟ್ಟಿನಲ್ಲಿ ಇರಬೇಕು ಅನ್ನೋದು, ಆ ನಿಟ್ಟಿನಲ್ಲೇ ಕೆಲಸಗಳನ್ನು ಮಾಡ್ತವೆ. ಅದನ್ನು ಜನರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸ್ತಾ ಲೆಟ್ಸ್ ಮೂವ್ ಆನ್.